ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಭಾರ್ಗವಿಗೆ ಗಾಯತ್ರಿ ದೇವಿಯ ನೀಚು ಬಣ್ಣ ಏನು ಅನ್ನೋ ಸತ್ಯ ಗೊತ್ತಾಗದೆ ತಡ ಗಾಯತ್ರಿ ದೇವಿಗೆ ಚೊಳ್ಳೆ ಹಣ್ಣನ್ನು ತಿನ್ನಿಸುವುದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾದ್ರೆ ಏನಾಯ್ತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿಗೆ ಟಿ.ಬಿ. ಪಾಟೀಲ್ ತನಗೆ ಹಾರೈಕೆ ಮಾಡಿದ್ರು ಅನ್ನೋ ಸತ್ಯವನ್ನೇ ಒಪ್ಕೊಳ್ಳೋದು ಕಷ್ಟ ಆಗ್ತದೆ. ಈ ಕಡೆ ಶ್ರೀಮಂತಪ್ಪ ಕೂಡ ಇದ್ದಾರೆ. ಶ್ರೀಮಂತಪ್ಪ ನಿಜಕ್ಕೂ ಮಾವನನ್ನ ಹಾರೈಕೆ ಮಾಡಿದ್ರು ಅನ್ನೋದನ್ನ ನಂಬೋದಕ್ಕೆ ಕಷ್ಟ ಆಗ್ತದೆ ಅಂದಾಗ, ಯಾಕಮ್ಮ ಭಾವ ನಿಜವಾಗ್ಲೂ ಮಾಡಿದ್ದು ನಿನಗೆ ನಿಜಾನೇ, ಯಾಕೆ ಹೇಳು, ಅವ್ರಿಗೂ ಕೂಡ ಮಕ್ಕಳಿದ್ದಾರೆ, ಈ ಮನೆಯಲ್ಲಿ ಹೆಣ್ಮಕ್ಳು ಕೂಡ ಇದ್ದಾರೆ, ಜೊತೆಗೆ ನೀನು ಅವರ ಮಗನ ಹೆಂಡತಿ ಕೂಡ, ನೀನು ಈ ರೀತಿ ಒದ್ದಾಡೋದನ್ನ ಅವರಿಂದ ನೋಡೋಕ್ಕಾಗಿಲ್ಲ. ಇಡೀ ಮನೆಯವ್ರು ಯಾರೂ ಕೂಡ ನಿನ್ನ ಬಗ್ಗೆ ಕೇರ್ ಮಾಡಿಲ್ಲ, ಎಲ್ಲರೂ ಕೂಡ ನಿನ್ಗೆ ಹೀಗೆ ಆಗಲಿ ಅಂತ ಬಯಸಿ ದೂರ ಇದ್ರು. ಆದರೆ ಲಂಬು ಭಾವನೆ ಬಂದು ನಿನ್ನನ್ನು ಹಾರೈಕೆ ಮಾಡಿದ್ದು ನೋಡ್ಕೊಂಡಿದ್ದು ಎಲ್ಲವೂ ಕೂಡ ಅದರಿಂದನೇ ಗೊತ್ತಾಗತ್ತಲ್ವಾ ಅವರಲ್ಲೂ ಒಂದು ಮನುಷ್ಯತ್ವ ಇದೆ ಅಂತ. ನಿಜಕ್ಕೂ ಇದನ್ನು ನೋಡಿ ನನಗೆ ಅಚ್ಚರಿ ಆಯಿತು ಗೊತ್ತಾ. ಜೊತೆಗೆ ಲಂಬು ಭಾವಂಗೆ ನಿನ್ನ ಬಗ್ಗೆ ಅನುಕಂಪ ಕೂಡ ಇದೆ. ಯಾಕಂದರೆ ಏನೇ ಇದ್ರು ನಿನ್ನ ತಂದೆ ಮತ್ತು ಅವರು ಸ್ನೇಹಿತರಲ್ವ. ನನ್ನ ಸ್ನೇಹಿತನ ಮಗಳು ಈ ರೀತಿ ಒದ್ದಾಡೋದನ್ನು ನೋಡೋಕ್ಕಾಗದೆ, ತನ್ನ ಸ್ನೇಹಿತನ ಮಗಳು ಈ ರೀತಿ ಒದ್ದಾಡೋದನ್ನು ನೋಡೋಕ್ಕಾಗದೆ ಅವರು ನಿನಗೆ ಹಾರೈಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಖಂಡಿತ ನಾನು ಅವ್ರನ್ನ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಅದರಿಂದ ಬೇರೆ ಉದ್ದೇಶ ಇದೆ ಅಂತ ಕೂಡ ಹೇಳ್ತಿಲ್ಲ. ಆದರೆ ಮಾವನಲ್ಲಿ ಇಂಥ ಒಂದು ನೇಚರ್ ಕೂಡ ಇದೆಯಾ ಅನ್ನೋದನ್ನು ನನಗೆ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ, ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಇಂಥ ಮಾವ ಈ ರೀತಿ ತಪ್ಪು ಮಾಡೋದು ನಿಜವಾಗ್ಲೂ ಇದನ್ನೆಲ್ಲ ಏನು ಹೀಗೆ ಒಪ್ಕೊಳ್ಳೋದು ಅಂತಾನೆ ಕಷ್ಟ ಆಗ್ತದೆ ಅಂದಾಗ, ನೋಡು ಭಾರ್ಗವಿ, ನೋಡೋಕೆ ಕೆಲವೊಂದು ವಿಷಯಗಳು ಸತ್ಯ ಅಂತ ಅನ್ನಿಸ್ತವೆ. ಹಾಗೆ ಮಾತ್ರಕ್ಕೆ ಸತ್ಯ ಎಲ್ಲವೂ ಸತ್ಯ ಆಗಿರುವುದಲ್ಲ, ಎಲ್ಲವನ್ನ ಕೂಡ ಪ್ರಮಾಣಿಸಿ ನೋಡಬೇಕಾಗತ್ತೆ. ಖಂಡಿತ ನೀನು ಅವತ್ತು ಏನಾಯಿತು ಅನ್ನೋದನ್ನು ಸುಮ್ಮನೆ ಮೇಲ್ನೋಟಕ್ಕೆ ನೋಡೋ ಬದಲು ಅದನ್ನು ಮತ್ತೊಮ್ಮೆ ವಿಚಾರಿಸಿ ನೋಡು, ಪ್ರಮಾಣಿಸಿ ನೋಡು, ಆಗ ಸತ್ಯ ಏನು ಅನ್ನೋದು ಬೈಲಾಗತ್ತೆ ಅಂತ ಶ್ರೀಮಂತಪ್ಪ ಹೇಳ್ತಾರೆ. ಹೌದು ಶ್ರೀಮಂತಪ್ಪ, ನೀವು ಹೇಳ್ತಿರೋದು ನಿಜಾನೇ. ಖಂಡಿತ ನಾನು ಮತ್ತೊಮ್ಮೆ ಎಲ್ಲವನ್ನ ಕೂಡ ಮೊದಲಿಂದ ಶುರು ಮಾಡ್ತೀನಿ ಅಂತ ಕೂಡ ಭಾರ್ಗವಿ ತಿಳಿಸ್ತಿದ್ದಾರೆ. ಎತ್ತ ಕಡೆ ಗಾಯತ್ರಿ ದೇವಿ ತನ್ನ ಅಣ್ಣ ಶಕ್ತಿಗೆ ಕಾಲ್ ಮಾಡ್ತಾರೆ. ಹೇಳು ಗಂಗಾ, ಏನು ವಿಷಯ ಅಂದಾಗ, ಅಲ್ಲಿ ಯಾರಾದರೂ ಡೌಟ್ ಬಂತ ಅಂದಾಗ, ಇಲ್ಲಿಗೆ ಯಾರು ಡೌಟ್ ಬರುತ್ತೆ, ಯಾರು ಬುದ್ಧಿ ಇದೆ ಅಂತ ನನ್ನ ಮೇಲೆ ಅನುಮಾನ ಪಡ್ತಾರೆ ಯಾರಾದರೂ? ಯಾರಿಗೂ ಕೂಡ ಬುದ್ಧಿನೇ ಇಲ್ಲ, ಎಲ್ಲ ಕೂಡ ನನ್ನ ಕಪಿಮುಷ್ಟಿಯಲ್ಲೇ ಇದೆ. ಈ ಬಾರಿ ಯಾವುದೇ ಕಾರಣಕ್ಕೂ ಕಾಳಿ ಮಿಸ್ ಆಗಬಾರ್ದು. ಜೊತೆಗೆ ಇಲ್ಲಿ ಭಾರ್ಗವಿ ಬಗ್ಗೆ ಮನೆಯವ್ರು ಎಲ್ರಿಗೂ ಕೂಡ ತಾತ್ಸಾರ ಬರ್ತದೆ, ಪ್ರತಿಯೊಬ್ಬರ ಮನಸ್ಸಿಂದ ಆಕೆ ದೂರ ಆಗ್ತದಾಳೆ. ಇದೇ ಕರೆಕ್ಟ್ ಆದ ಸಮಯ. ಸಮಾಜದಲ್ಲಿ ಆಕೆಯನ್ನ ಶಕ್ತಿಯಾಗಿ ಅಂತ ಅನ್ಕೊಂಡಂತ ಜನಗಳ ಪಾಲಿಗೆ ಅವಳು ವೇಸ್ಟ್ ಅಂತ ಅನ್ನಿಸ್ಬೇಕು. ಆ ರೀತಿ ನಾವು ಮಾಡಲೇಬೇಕು. ಈ ಬಾರಿ ಒಂದು ಫಾರಿನ್ ಡೀಲ್ ಆಗಿದೆ, ಅದೇ ವಿಷಯವಾಗಿ ನಾವು ಈ ಬಾರಿ ಸ್ಯಾಂಪಲ್ನ ಕಳಿಸ್ತಾ ಇದ್ದೀನಿ. ಈ ಒಂದು ವಿಷಯದಲ್ಲಿ ನಮಗೆ ಲಾಭ ಅನ್ನೋಕ್ಕಿಂತ ಆ ಕಾಳಿಯನ್ನ ಲಾಕ್ ಮಾಡಿ ಅವಳನ್ನ ಸರ್ವನಾಶ ಮಾಡುವುದೇ ನಮ್ಮ ಉದ್ದೇಶ ಆಗಿರೋದು, ಅದಕ್ಕೆ ಇದನ್ನ ನಾನು ಒಪ್ಕೊಂಡಿರೋದು ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಆ ಕಡೆ ಸರಿ ಆಯ್ತು ಗಂಗಾ ಅಂತ ಹೇಳಿ ಶಕ್ತಿ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಏನಿದು ಮಿಸ್ ಆಗಬಾರ್ದು ಅಂತ ಹೇಳಿ ಭಾರ್ಗವಿ ಅಲ್ಲಿಗೆ ಬಂದಾಗ ಈ ಕಡೆ ಗಾಯತ್ರಿ ದೇವಿ ಬೆಚ್ಚಿ ಬೀಳ್ತಾರೆ. ತಕ್ಷಣ ಕಾಲ್ ಕಟ್ ಮಾಡ್ತಾರೆ. ಏನಿಲ್ಲ, ಆಯುರ್ವೇದಿಕ್ ಡಾಕ್ಟರ್ನ ಕಾಲ್ ಮಾಡಿ ಕೇಳ್ತಾ ಇದೆ, ಶುಂಠಿ ಕಷಾಯ ಕೊಡ್ಬೋದಾ, ಹೇಗೆ ಕೊಡ್ಬೋದು ಅಂತ ಹೇಳಿದಾಗ, ಹೌದಾ, ಆ ರೀತಿ ಡಾಕ್ಟರ್ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಇಷ್ಟು ದೂರ ಬರಬೇಕಾಗತ್ತಾ, ಮೇಲ್ಗಡೆ ತನಕ ಕೆಳಗಡೆನೆ ಮಾತಾಡಬಹುದಿತ್ತಲ್ವಮ್ಮ. ಆದರೆ ನಾನು ಈ ರೀತಿ ಹೇಳ್ತಿರೋದಕ್ಕೆ ಕಾರಣ ನೀವು ಒಂದೇ ಕಡೆ ಇರಬಾರ್ದು, ಎಲ್ಲ ಕಡೆ ಓಡಾಡಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಂತ ಭಾರ್ಗವಿ ತಿಳಿಸಿದಾಗ, ಪರವಾಗಿಲ್ಲ ಭಾರ್ಗವಿ, ನಿನಗೆ ಕಷಾಯ ಮಾಡಿ ಬರ್ತೀನಿ ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ಅಮ್ಮ, ನಿಮ್ಮ ಹತ್ರ ನಾನು ಒಂದು ವಿಷಯ ಕೇಳಬೇಕಾಗಿತ್ತು. ಅವತ್ತು ನಿಮಗೆ ಆಕ್ಸಿಡೆಂಟ್ ಆಯ್ತಲ್ವಾ, ಆಕ್ಸಿಡೆಂಟ್ ಮಾಡಿದ ಗಾಡಿ ನಂಬರ್ ಯಾವುದು ಅಂತ ನಿಮಗೆ ಗೊತ್ತಿದೆಯಾ ಅಂತ ಹೇಳಿ ಭಾರ್ಗವಿ ಕೇಳಿದಾಗ, ಇಲ್ಲ ಅಮ್ಮ, ಅವತ್ತು ಆ ರಭಸದಲ್ಲಿ ನನಗೆ ಆ ಒಂದು ಗಾಡಿ ನಂಬರ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಗಾಯತ್ರಿ ದೇವಿ ತಿಳಿಸ್ತಾರೆ. ಹೌದಾ ಅಮ್ಮ, ಸರಿ ಆಯಿತು. ಆದರೆ ಅವತ್ತು ಯಾರು ನಿಮ್ಮ ಒಂದು ಫಾರ್ಮ್ ಹೌಸಲ್ಲಿ ಅಪಹರಣ ಆಯಿತು ಅಂತ ಹೇಳಿದ್ರಲ್ವಾ, ಅವರ ಹೆಸರೇನು ಅಂತ ಗೊತ್ತಿದೆಯಾ ಅಂದಾಗ, ಹಾಂ ಪ್ರಮೀಳಾ ಅಂತ ಅನಿಸುತ್ತೆ ಅವರ ಹೆಸರು ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಅವತ್ತು ನೀವು ಎಷ್ಟು ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡಿದ್ರಿ, FIR ಹಾಕ್ಸಿದ್ರಿ ಅಂದಾಗ 5:30 ಅಂತ ಹೇಳ್ತಾರೆ. ಇಷ್ಟು ಚೆನ್ನಾಗಿ 5:30 ಅನ್ನೋ ಸಮಯ ಹೇಗೆ ಗೊತ್ತಿದೆ ಅಮ್ಮ, ಇಷ್ಟು ವರ್ಷಗಳಾಗಿದೆ ಅಲ್ವಾ ಅಂತ ಭಾರ್ಗವಿ ಕೇಳಿದಾಗ, ಹೌದು ತುಂಬ ವರ್ಷಗಳಾಗಿದೆ, ಆದರೆ ನಾನು ಅವತ್ತು ಮನೆ ಬಿಟ್ಟಿದ್ದು 5 ಗಂಟೆಗೆ ಅಂತ ಗೊತ್ತು, ದೇವಸ್ಥಾನಕ್ಕೆ ಹೋಗಿದ್ರು ಒಳಗಡೆ 5:30 ಆಗಿರತ್ತೆ, ಹಾಗಾಗಿ ಅಲ್ಲಿಂದ ಅಲ್ವಾ ಪೊಲೀಸ್ ಸ್ಟೇಷನ್ಗೆ ಹೋಗಿತ್ತು, ಹಾಗಾಗಿ ತುಂಬ ಚೆನ್ನಾಗಿ ನೆನಪಿದೆ ಅಂತ ಹೇಳಿದೆ. ಈಗ ನಿನಗೆ ಕುಟ್ಟಿ ಚೆನ್ನಾಗಿ ಕಷಾಯ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಗಾಯತ್ರಿ ದೇವಿ ಅಲ್ಲಿಂದ ಹೊರಟ್ಬಿಡ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಮಗುತೊಮ್ಮೆ ಯೋಚನೆಗೆ ಒಳಗಾಗ್ತಾಳೆ. ಈ ಕಡೆ ಅರ್ಜುನ್ ಕೂಡ ಭಾರ್ಗವಿ ಬಗ್ಗೆನೇ ಯೋಚಿಸ್ತಿದ್ದಾರೆ. ಈ ಕಡೆ ಶ್ರೀಮಂತಪ್ಪ, ಏನಿದು ಅರ್ಜುನ್, ಭಾರ್ಗವಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಿರ್ತೀಯಲ್ಲ ಅಂದಾಗ, ಇನ್ನೇನು ಮಾಡೋದು ಮಾವ, ಅವ್ರಿಗೇನೋ ನನ್ನಿಂದ ವಿಷಯ ಮುಚ್ಚಿರ್ತಿದ್ದಾರೆ, ಏನು ಅಂತ ಗೊತ್ತಾಗ್ತಿಲ್ಲ, ಇದರಿಂದ ಏನಾದರೂ ಮನೆಗೆ ತೊಂದರೆ ಆದರೆ ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ ಅಂತ ಅರ್ಜುನ್ ಹೇಳಿದಾಗ, ಖಂಡಿತ ಭಾರ್ಗವಿ ಆ ರೀತಿ ಅಲ್ಲ, ಯಾವುದೇ ಕಾರಣಕ್ಕೂ ಅವಳು ಅಂದ್ಕೊಳ್ಳೋ ರೀತಿಯಿಂದ ಈ ಮನೆಗಂತೂ ತೊಂದರೆ ಆಗೋದಿಲ್ಲ, ನೀನು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ ಅಂತ ಶ್ರೀಮಂತಪ್ಪ ಹೇಳ್ತಾರೆ. ಆದರೆ
ಹಾಗಾದರೆ ಬೃಂದ ಅಲ್ಲಿಗೆ ಬಂದಿದೆ, ಯಾಕೆ ಶ್ರೀಮಂತ್ ಮಾವ ವರಿ ಮಾಡ್ಕೋಬಾರ್ದು, ನಿನ್ನೆ ಹೆಂಡತಿ ಖಂಡಿತ ವಿಷಯ ಮುಚ್ಚಿರ್ತಿದ್ದಾಳೆ ಅರ್ಜುನ್, ನನಗೂ ತುಂಬ ಭಾರಿ ಅನ್ಸದ, ಅದೇ ಕಾರಣಕ್ಕೆ ನಾನು ನಿನಗೆ ಹೇಳೋಕೆ ಬಂದೆ, ಅವಳಿಂದಾಗಿ ಮನೆಗೆ ತೊಂದರೆ ಆದರೆ ಏನು ಮಾಡೋದು, ಅನಾಥಾಶ್ರಮಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ, ಬರಬೇಕಾದ್ರೆ ಕೈಯಲ್ಲೆಲ್ಲ ಗಾಯ ಆಗಿರತ್ತೆ, ಏನು ಎಂತೂ ಹೇಳುವುದಿಲ್ಲ, ಅವಳ ನಡವಳಿಕೆ ತುಂಬಾ ಅನುಮಾನ ತರಿಸ್ತಿದೆ, ಗುಟ್ಟು ಮಾಡ್ತಿದ್ದಾಳೆ ಅವಳು, ಏನು ಅನ್ನೋ ವಿಷಯವನ್ನು ನೀನು ತಿಳ್ಕೊಳ್ಳೇಬೇಕು ಅಂದಾಗ ನನಗೆ ಮಾತ್ರ ಅನುಮಾನ ಇತ್ತು ಅಂದ್ಕೊಂಡಿದ್ದೆ, ಆದರೆ ನಿಮಗೆಲ್ಲ ಅನುಮಾನ ಬಂದಿದೆ ಅಂದಮೇಲೆ ಖಂಡಿತವಾಗ್ಲೂ ನಾನು ಇದನ್ನು ಏನು ಅಂತ ನಾನೇ ತಿಳ್ಕೊತೀನಿ ಅಂತ ಹೇಳಿ ಇಲ್ಲಿ ಅರ್ಜುನ್ ಕೂಡ ಡಿಸೈಡ್ ಮಾಡ್ಕೋತಾರೆ. ನಂತರ ಇಲ್ಲಿ ಅರ್ಜುನ ಒಂದು ಮೆಸೇಜ್ ಬಂತು ಅನ್ನೋ ಕಾರಣಕ್ಕೆ ಹೊರಗಡೆ ಹೋಗ್ತಾರೆ. ಅಲ್ಲಿ ವಂದನಾ ಸಿಗ್ತಾಳೆ. ವಂದನಾ ಸಿಕ್ಕಿದೆ, ಏನದು ನೀನೇ ನನಗೆ ಮೆಸೇಜ್ ಮಾಡ್ತಿರೋದಾ ಅಂತ ಕೇಳಿದಾಗ, ಹೌದು ನಾನೇ ನಿಂಗೆ ಮೆಸೇಜ್ ಮಾಡ್ತಿರೋದು, ಪಾಪ ಏನೋ ನನ್ನ ಹೆಂಡತಿ ಏನೋ ಗುಟ್ಟು ಮಾಡ್ತಿದ್ದಾಳೆ, ಅದನ್ನು ಯಾರ ಹತ್ರ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನೇ ಹೋಗಿ ತಿಳ್ಕೊತೀನಿ, ಕೇಳ್ತೀನಿ, ನನ್ನ ಹೆಂಡತಿ ಹೇಳ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ಯಲ್ಲ ಅರ್ಜುನ್, ಯಾಕೆ ನಿನ್ನ ಹೆಂಡತಿ ಏನೂ ಹೇಳ್ತಿಲ್ವಾ, ಅದೇ ಕಾರಣಕ್ಕೆ ಮೆಸೇಜ್ ಮಾಡಿದ ತಕ್ಷಣ ಬಂದ್ಬಿಟ್ಯಾ ಅಂತ ವಂದನಾ ಕೇಳಿದಾಗ, ನನ್ನ ಹೆಂಡತಿ ಗುಟ್ಟು ಮಾಡ್ತಾ ಇದ್ರು, ಅದರಿಂದ ಕೆಟ್ಟ ಉದ್ದೇಶ ಇರುವುದಿಲ್ಲ, ಬಟ್ ಅದರಿಂದ ನನ್ನ ಹೆಂಡತಿಗೆ ಏನಾದರೂ ಪ್ರಾಬ್ಲಮ್ ಆಗಬಹುದೇನೋ ಅನ್ನೋ ಯೋಚನೆ ನನಗೆ, ಅದಕ್ಕೆ ಅವರನ್ನು ಕಾಪಾಡೋದಕ್ಕೆ ಅಂತಾನೆ ಬಂದಿರೋದು ನಾನು. ಇನ್ನೊಂದು ವಿಷಯ ತಿಳ್ಕೊ, ನೀನು ಈ ರೀತಿ ಎಲ್ಲ ಮಾತಾಡಿ ಗಂಡ ಹೆಂಡತಿ ನಡುವೆ ಹಚ್ಬೋದು ಹಾಗೆ ಹೀಗೆ ಅಂತ ಅನ್ಕೋಬೇಡ, ನನ್ನ ಹೆಂಡತಿ ಇವತ್ತು ಸತ್ಯ ಹೇಳದೇ ಇರ್ಬೋದು, ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಸತ್ಯ ಹೇಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಅರ್ಜುನ್ ಹೇಳ್ತಾರೆ. ಹೌದೌದು, ನೀನು ಏನಾದರೂ ನನಗೇನೋ ಆಗಬೇಕಾಗಿಲ್ಲ, ಯಾಕೆ ಹೇಳು, ನೀನು ನನ್ನ ಲವ್ವರ ನನ್ನ ಫ್ರೆಂಡಾಗಿ ಏನೋ ಆಗ್ಬೇಕು ನನಗೆ, ಆದರೂ ಕೂಡ ನಿನ್ನ ಮನೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ನಿನ್ನ ಹೆಂಡತಿ ಅನಾಥಾಶ್ರಮ ಅದು ಇದು ಅಂತ ಅಂದ್ಕೊಂಡು ಏನೆಲ್ಲ ಕದ್ದು ಮುಚ್ಚಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ನಿನಗೆ ಗೊತ್ತಿದೆ, ಈ ಒಂದು ಫೈಲ್ ಇದೆ ಅಲ್ವಾ, ಅವಳು ಏನೇನು ಮಾಡ್ತಿದ್ದಾಳೆ ಅನ್ನೋದು ಎಲ್ಲವೂ ಕೂಡ ಈ ಫೈಲಲ್ಲಿ ಇದೆ ಅಂತ ಹೇಳ್ತಾರೆ. ಏನು ವಿಷಯ ಹೇಳು ಅಂತ ವಂದನಾನ ಅರ್ಜುನ್ ಕೇಳೋದಕ್ಕೆ ಮುಂದಾದಾಗ, ಇಲ್ಲ ಅರ್ಜುನ್ ಹೇಳೋ ಸಮಯ ಬರುತ್ತೆ ಅವಾಗ ಹೇಳ್ತೀನಿ ಅಂತ ಹೇಳಿದೆ, ಫೈಲ್ ತಗೊಂಡು ಹೊರಟೆ ಬಿಡ್ತಾಳೆ. ನೋಡಿದ್ಯಾ ಅರ್ಜುನ್, ಮೊದಲೆಲ್ಲ ನಾನು ನಿನ್ನ ಹಿಂದೆ ಬರ್ತಿದ್ದೆ, ಆದರೆ ಇವಾಗ ನೀನು ನನ್ನ ಹಿಂದೆ ಬರ್ತಾ ಇದೆಯಾ, ಹೀಗೆ ಬರ್ತಾ ಇರು, ನಿನಗೂ ನಿನ್ನ ಹೆಂಡತಿಗೂ ಹೇಗೆ ಪಾಠ ಕಲಿಸ್ತೀನಿ ನೋಡ್ತಾ ಇರು ಅಂತ ಅನ್ಕೊಂಡಿದ್ದೆ. ವಂದನಾ ಅಲ್ಲಿಂದ ಹೊರಟು ಬಿಡ್ತಾರ. ನಂತರ ಇಲ್ಲಿ ಭಾರ್ಗವಿ ಯೋಚನೆ ಮಾಡಬೇಕಿದ್ರೆ ಶ್ರೀಮಂತಪ್ಪ ಬಂದಿದ್ದೆ, ಭಾರ್ಗವಿ ಏನು ಯೋಚನೆ ಮಾಡ್ತಿದ್ಯಾ, ನಿನ್ನ ಗಂಡ ನೋಡಿದ್ರೆ ನೀನೇನೋ ಗುಟ್ಟು ಮಾಡ್ತಿದ್ಯಾ ಅಂತ ಅಲ್ಲಿ ಯೋಚನೆ ಮಾಡ್ತಾನೆ, ನೀನು ನೋಡಿದ್ರೆ ಇಲ್ಲಿ ಯೋಚನೆ ಮಾಡ್ತಿದ್ಯಾ ಅಂದಾಗ ಇನ್ನೇನು ಮಾಡೋದು, ನಾನು ಸತ್ಯ ತಿಳ್ಕೊಬೇಕಾಗದ, ಅವ್ರ ಹತ್ರ ನಾನು ಯಾವುದೇ ಗುಟ್ಟು ಮಾಡ್ತಿಲ್ಲ, ಬಟ್ ಸತ್ಯವನ್ನು ಹೇಳೋ ಸಂದರ್ಭ ಬಂದಿಲ್ಲ ಅಷ್ಟೇ, ಸತ್ಯವನ್ನು ಮುಚ್ಚಿಡ್ತಿದ್ದೀನಿ, ಖಂಡಿತ ಒಮ್ಮೆ ಸತ್ಯ ಹೇಳ್ತೀನಿ ಅಂತ ಹೇಳಿದಾಗ, ನಿನಗೆ ಏನೋ ಅನುಮಾನ ಇತ್ತು ಅಂದೆಲ್ಲ, ತಿಳ್ಕೊಂಡೆ ಅಂದಾಗ ತಿಳ್ಕೊಂಡೆ, ಆದರೆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಅದು ಹೊಂದಿಕೆ ಆಗಲೇ ಇಲ್ಲ ಅಂತ ಹೇಳ್ತಿದ್ದಾಳೆ. ಬಿಕಾಸ್ ಇಲ್ಲಿ 5:15 ಅಂತಾರೆ, ಬಟ್ ಹಿಂದಿನ ದಿನಾನೇ 7:15 ಒಂದು ಕಂಪ್ಲೇಂಟ್ ರೈಸ್ ಆಗಿದೆ, ಮತ್ತೆ ಕಿಡ್ನಾಪ್ ಆಗಿದ್ದು 6:30 ಆಗಿರುತ್ತೆ, ಮೊದಲೇ ಹೇಗಿದೆಲ್ಲ ಸಾಧ್ಯ ಅಂತ ಫುಲ್ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಭಾರ್ಗವಿ. ಅದೇ ಕಾರಣಕ್ಕೆ ಇಲ್ಲಿ ಶ್ರೀಮಂತಪ್ಪನ ಹತ್ರ ಒಂದು ಕತೆ ಹೇಳ್ತಾಳೆ, ಕತೆ ಮುಖಾಂತರ ಅಲ್ಲಿ ಗಾಯತ್ರಿ ದೇವಿಯ ಹುನ್ನಾರ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾಳೆ ಭಾರ್ಗವಿ. ನಾನು ನಿಮ್ಗೊಂದು ಕತೆ ಹೇಳ್ತೀನಿ, ಅಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳ್ತಾರೆ ಶ್ರೀಮಂತಪ್ಪ ಅಂತ ಭಾರ್ಗವಿ ಕೇಳಿದಾಗ, ಖಂಡಿತ ಕೇಳಮ್ಮ, ನಾನು CID ಶ್ರೀಮಂತಪ್ಪ ಹೇಳ್ತೀನಿ ಅಂತಾರ. ಇಲ್ಲಿ ಒಂದು ನರಿ ಇರತ್ತೆ, ಮುಸ್ಲೆ ಬಾಯಿಗೆ ಮೊಲೆಗಳನ್ನ ತಗೊಂಡೋಗಿ ಹಾಕ್ತಾ ಇರತ್ತೆ, ಅದೇ ರೀತಿಯಾಗಿ ಹಾಕೋ ಸಂದರ್ಭದಲ್ಲಿ ಒಂದು ಹೆಣ್ಣುಲಿ ಬಂದು ಅದನ್ನ ಮೊಲೆಗಳನ್ನ ಕಾಪಾಡೋಕೆ ಅಂತ ಬರುತ್ತೆ, 1-2 ಬಾರಿ ಕಾಪಾಡುತ್ತೆ ಕೂಡ, ಬಟ್ 3ನೇ ಬಾರಿ ಹೋದಾಗ ಒಂದು ಜಿಂಕೆ ಬರುತ್ತೆ, ತನಗೆ ಕಷ್ಟ ಆಗಿದೆ ಅಂತ ಹೇಳುತ್ತೆ, ಅದೇ ಸಂದರ್ಭದಲ್ಲಿ ಆ ಹೆಣ್ಣುಲಿ ಮೊಲೆಗಳನ್ನ ಕಾಪಾಡೋದನ್ನ ಕೂಡ ಮರೆತು ಬಿಡುತ್ತೆ. ಬಟ್ ಪದೇ ಪದೇ ಈ ರೀತಿ ಮೊಲಗಳನ್ನ ಹೆಣ್ಣುಲಿ ಕಾಪಾಡೋ ಸಂದರ್ಭದಲ್ಲಿ ಜಿಂಕೆ ಸಮಸ್ಯೆಗೆ ಒಳಗಾಗ್ತಾನೆ ಇರತ್ತೆ. ಇದು ಪಾಪ ಜಿಂಕೆ ತಪ್ಪಲ್ಲ, ಅದು ಅನಿವಾರ್ಯತೆ ಇರಬಹುದು. ಹೀಗೆ ಹೇಳಿ ಯಾರು ತಪ್ಪಿದೆ, ಯಾರ್ದು ಹೆಣ್ಣುಲಿದ ಅಥವಾ ಜಿಂಕಿದ ಅಂತ ಭಾರ್ಗವಿ ಕೇಳಿದಾಗ, ಅಯ್ಯೋ ಏನು ಮಾತಾಡ್ತಿದ್ಯಾ, ಇದ್ರಲ್ಲಿ ತಪ್ಪಿರೋದೇ ಜಿಂಕೆನೇ ಮಾಯಾಮೃಗ, ಜಿಂಕೆಗೆ ಸಮಸ್ಯೆ ಆಗಿದ್ದಲ್ಲ, ಬೇಕು ಅಂತಾನೆ ಸಮಸ್ಯೆಗೆ ಒಳಗಾಗಿದ್ದು, ಖಂಡಿತ ನಿನ್ನನ್ನು ಮೊಲೆಗಳನ್ನು ಹೆಣ್ಣುಲಿ ಕಾಪಾಡೋದನ್ನ ತಪ್ಪಿಸೋದಕ್ಕೋಸ್ಕರ ಮಾಯಾಮೃಗವಾಗಿ ಬಂದಂತಹ ಜಿಂಕೆ ಅದು ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿಗೆ ಗೊತ್ತಾಗ್ಬಿಡುತ್ತೆ ಖಂಡಿತವಾಗ್ಲೂ ಇದರಿಂದ ಯಾರಿದ್ದಾರೆ ಅಂತ ಹೇಳಿ. ತದನಂತರ ಆ ಮಾಯಾಮೃಗನ ಕಳಿಸಿರೋದು ಬೇರೆ ಯಾರು ಇರ್ಬೋದು ಅಂತ ಅನ್ನಿಸ್ತದೆ ಅಂತ ಅನ್ಕೊಂಡಿದ್ದೆ. ಗಾಯತ್ರಿ ದೇವಿಯನ್ನ ಬಲೆಗೆ ಬೀಳಿಸೋದ್ರ ಜೊತೆಗೆ ಸತ್ಯವನ್ನ ಹೊರ ತೆಗೆಯೋ ಕೆಲಸಕ್ಕೆ ಭಾರ್ಗವಿ ಮುಂದಾಗ್ತಿದ್ದಾಳೆ, ಸತ್ಯಾನ್ವೇಷಣೆಗೆ ಮುಂದಾಗ್ತಿದ್ದಾಳೆ. ಇತ್ತ ಕಡೆ ಅರ್ಜುನ್ ಭಾರ್ಗವಿಯನ್ನ, ನಿಮ್ಮ ಅನಾಥಾಶ್ರಮದ ರೋಡ್ ರಿಪೇರಿ ಇತ್ತಲ್ವಾ ಅಲ್ಲಿ, ಬಟ್ ಏನು ಪ್ರಾಬ್ಲಮೇ ಇಲ್ವಲ್ಲ ಅಂತೆಲ್ಲ ಹೇಳಿ ಭಾರ್ಗವಿಯನ್ನ ಲಾಕ್ ಮಾಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ